ಭಾರತದ ಸ್ವರ್ಣಯುಗದಲ್ಲಿ ಅನೇಕ ಮಹಾರಾಜರು ಬಂದಿದ್ದಾರೆ ಮತ್ತು ಅವರು ಅವರ ಧರ್ಮವನ್ನು ಪಾಲನೆ ಮಾಡಿದ್ದಾರೆ ಮತ್ತು ಅವರು ಭಾರತವನ್ನು ದಾಳಿಕೋರರಿಂದ ರಕ್ಷಿಸಿದ್ದಾರೆ. ಇದರಲ್ಲಿ ರಾಜರಾಜ ಚೋಳ, ಚಂದ್ರಗುಪ್ತ ಮೌರ್ಯ, ಮಹಾನ ಮಾರಾಠ ಛತ್ರಪತಿ ಶಿವಾಜಿ ಮಹಾರಾಜ ಹೀಗೆ ಹಲವಾರು ರಾಜರು ಭಾರತವನ್ನು ಅತಿಕ್ರಮಣದಿಂದ ರಕ್ಷಿಸಿದ್ದಾರೆ. ಆದರೆ ಈ ಎಲ್ಲ ರಾಜರ ಯಶಸ್ಸಿನ ಹಿಂದೆ ಒಬ್ಬ ಗುರು ಇದ್ದರು, ಒಬ್ಬ ಮಾರ್ಗದರ್ಶಕರಿದ್ದರು. ಅದರಲ್ಲಿ ಸಮರ್ಥ ರಾಮದಾಸ್ ಆಗಿರಲಿ, ಆಚಾರ್ಯ ಚಾಣಕ್ಯನಾಗಿರಲಿ, ಋಷಿ ವಿಶ್ವಾಮಿತ್ರರಾಗಿರಲಿ, ಈ ಎಲ್ಲ ರಾಜರ ಹಿಂದೆ ಒಂದು ವೈರಾಗ್ಯವಿತ್ತು, ದೇವರ ಮೇಲೆ ಭಕ್ತಿ ಇತ್ತು. ಅವರು ರಾಜರಾಗಿದ್ದರೂ ಕೂಡ ಯೋಗಿಯಾಗಿದ್ದರು. ಅಂದರೆ ಭಗವದ್ಗೀತೆ, ಯೋಗದ ಜ್ಞಾನವನ್ನು ಒಬ್ಬ ರಾಜ ಮತ್ತೊಬ್ಬ ರಾಜನಿಗೆ ಕಲಿಸಿದ, ಅದು ಕೂಡ ಯುದ್ಧ ಭೂಮಿಯಲ್ಲಿ. ಭಾರತದಲ್ಲಿ ಒಂದು ಮಾತಿದೆ, ಯಾವಾಗ ಸಮಾಜವು ತಮ್ಮ ವಿದ್ಯಾವಂತರನ್ನು ಹಾಗೂ ಯೋಗಿಗಳನ್ನು ರಾಜರಿಂದ ಅಥವಾ ಯೋಧರಿಂದ ಬೇರ್ಪಡಿಸುತ್ತೋ ಆವಾಗ ಅಧಿಕಾರವನ್ನು ಅಥವಾ ನಿರ್ಣಯವನ್ನು ಹೇಡಿಗಳಿಂದ ತೆಗೆದುಕೊಳ್ಳಲಾಗುತ್ತೆ ಮತ್ತೆ ಯುದ್ಧವು ಮೂರ್ಖರಿಂದ ನಡೆಯಲ್ಪಡುತ್ತೆ. ಅದಕ್ಕೆ ರಾಜನಾದರೆ ಎಲ್ಲ ಜ್ಞಾನವನ್ನು ಹೊಂದಿರಬೇಕು, ಯುದ್ಧ ತಂತ್ರ, ರಾಜನೀತಿ, ಯುದ್ಧ ಕೌಶಲ್ಯ ಹಾಗೂ ಧರ್ಮವನ್ನು. ಅದೇ ರೀತಿ ನಾವು ಇವತ್ತು ಮಾತನಾಡುತ್ತಿರುವುದು ಮಹಾನ ಮಾರಾಠ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ. ಶಿವಾಜಿ ಚಿಕ್ಕವರಿದ್ದಾಗ ಗುರುಗಳನ್ನು ಹುಡುಕುತ್ತಾ ಹೊರಡುತ್ತಾರೆ. ಗುರುವನ್ನು ಹುಡುಕುತ್ತಾ ಹೊರಟವರಿಗೆ ಸಿಕ್ಕಿದ್ದು ಮಹಾನ ಗುರು ಸಮರ್ಥ ರಾಮದಾಸರು. ಶಿವಾಜಿಗೆ ಅವರ ಗುರುಗಳ ಮೇಲೆ ಅಪಾರ ಪ್ರೀತಿ ಹಾಗೂ ಭಕ್ತಿ ಇತ್ತು. ಶಿವಾಜಿಯು ಗುರುಗಳಿಂದ ದೀಕ್ಷೆ ಪಡೆದ ನಂತರ ಅವರ ಅರಮನೆಗೆ ಹೊರಡುತ್ತಾರೆ ಹಾಗೂ ಪ್ರತಿ ಗುರುವಾರ ಅವರು ಗುರುಗಳಿಂದ ಸಲಹೆ ಮತ್ತು ಸೂಚನೆಯನ್ನು ಪಡೆಯುತ್ತಿದ್ದರು. ಹಾಗೆಯೇ ಶಿವಾಜಿ ಏನೇ ಪ್ರಮುಖವಾದ ಕಾರ್ಯವನ್ನು ಮಾಡುವ ಮುಂಚೆ ಅವರು ಅವರ ಗುರುಗಳಿಂದ ಸಲಹೆಯನ್ನು ಪಡೆಯುತ್ತಿದ್ದರು, ಏಕೆಂದರೆ ಶಿವಾಜಿ ಒಬ್ಬ ಯೋಗಿಯಾಗಿದ್ದರು. ನಾವು ಭಾರತದ ಇತಿಹಾಸದಲ್ಲಿ ಅನೇಕ ಮಹಾನ ರಾಜರನ್ನು ನೋಡಿದ್ದೇವೆ, ಆದರೆ ಶಿವಾಜಿಯು ಅವರಲ್ಲಿ ಸ್ವಲ್ಪ ವಿಭಿನ್ನರಾಗಿದ್ದರು. ಯಾಕಂದ್ರೆ ಅವರು ಯೋಗಿಯಂತೆ ಜೀವನ ನಡೆಸುತ್ತಿದ್ದರು, ಅವರಿಗೆ ಸಂಸಾರದ ವ್ಯಾಮೋಹ ಇಲ್ಲವಾಗಿತ್ತು. ಅವರು ಅವರ ಗುರುವಿನ ಪಾದದಲ್ಲಿ ಎಲ್ಲವನ್ನೂ ತ್ಯಾಗ ಮಾಡಿದ್ದರು. ಇದು ಒಬ್ಬ ನಿಜವಾದ ಶಿಷ್ಯನ ಕರ್ತವ್ಯ ಆಗಿರುತ್ತದೆ. ಒಂದು ದಿನ ಶಿವಾಜಿಯವರ ಸತಾರದ ಕೋಟೆಯಲ್ಲಿ ಇರುತ್ತಾರೆ. ಅದೇ ಸಮಯದಲ್ಲಿ ಶಿವಾಜಿಯು ಅರಮನೆಯ ಕಿಟಕಿಯಿಂದ ಸಮರ್ಥ ರಾಮದಾಸರು ಬೀದಿಯಲ್ಲಿ ಭಿಕ್ಷೆಯನ್ನು ಬೇಡುತ್ತಿದ್ದದ್ದನ್ನು ನೋಡುತ್ತಾರೆ. ರಾಮದಾಸರು ಒಬ್ಬ ಸನ್ಯಾಸಿಯಾಗಿದ್ದರು, ಭಿಕ್ಷೆ ಬೇಡಿ ಜೀವನ ನಡೆಸುತ್ತಿದ್ದರು. ಇದನ್ನು ನೋಡಿ ಶಿವಾಜಿಗೆ ತುಂಬಾ ನೋವಾಗುತ್ತದೆ ಮತ್ತು ಶಿವಾಜಿಗೆ ಇದು ಇಷ್ಟವಾಗಲ್ಲ. ಗುರುವಿನ ಸ್ಥಾನ ದೇವರಿಗಿಂತ ದೊಡ್ಡದು, ಅಂಥದರಲ್ಲಿ ತನ್ನ ಗುರುವಾದ ಇವರು ನನ್ನ ರಾಜ್ಯದಲ್ಲಿ ಭಿಕ್ಷೆ ಬೇಡುವುದನ್ನು ಕಂಡು ತುಂಬಾ ನೋವಾಗುತ್ತದೆ. ಶಿವಾಜಿಯು ತನ್ನ ಸೇವಕನನ್ನು ಕರೆದು ಖಾಲಿ ಪತ್ರವನ್ನು ತರಲು ಮತ್ತು ಅದರಲ್ಲಿ ಬರೆಯಲು ಆದೇಶ ಕೊಡುತ್ತಾನೆ. ನಂತರ ಆ ಪತ್ರದಲ್ಲಿ ಸಹಿ ಹಾಕುತ್ತಾರೆ. ಅನಂತರ ಆ ಪತ್ರವನ್ನು ತೆಗೆದುಕೊಂಡು ಅರಮನೆಯ ಹೊರಗಡೆ ಹೋಗಿ ರಾಮದಾಸರ ಭಿಕ್ಷಾ ಪಾತ್ರೆಯಲ್ಲಿ ಆ ಪತ್ರವನ್ನು ಹಾಕುತ್ತಾರೆ. ಆಗ ರಾಮದಾಸರು ಶಿವಾಜಿಯ ಕಡೆ ನೋಡಿ ನಗುತ್ತಾ, ನಾನು ಈ ಪತ್ರವನ್ನು ತಿಂದು ನನ್ನ ಹಸಿವು ಹೇಗೆ ತೀರಿಸಿಕೊಳ್ಳಲಿ? ಆಗ ಶಿವಾಜಿಯವರ ಗುರು ರಾಮದಾಸರಿಗೆ ಹೇಳುತ್ತಾರೆ, ಸ್ವಲ್ಪ ಆ ಪತ್ರವನ್ನು ಓದಿ ಎಂದು. ಆಗ ರಾಮದಾಸರು ಆ ಪತ್ರವನ್ನು ತೆಗೆದು ಓದಿದಾಗ ಶಿವಾಜಿಯು ತನ್ನ ಎಲ್ಲ ಮರಾಠ ಸಾಮ್ರಾಜ್ಯವನ್ನು ಅವರ ಹೆಸರಲ್ಲಿ ಬರೆದಿರುತ್ತಾರೆ, ಅದು ಭಿಕ್ಷೆಯಲ್ಲಿ. ಆಗ ರಾಮದಾಸರು ಶಿವಾಜಿಗೆ, ನೀನು ಇವಾಗ ರಾಜನಲ್ಲ, ಏನು ಮಾಡಬೇಕೆಂದು ಬಯಸಿದ್ದೀಯಾ? ಅದಕ್ಕೆ ಶಿವಾಜಿಯು, ನಾನು ನನ್ನ ಗುರುಗಳಾದ ನಿಮ್ಮ ಸೇವೆ ಮಾಡಬೇಕೆಂದು ಬಯಸಿದ್ದೇನೆ, ದಯವಿಟ್ಟು ನನಗೆ ಆ ಭಾಗ್ಯವನ್ನು ನೀಡು ಎಂದು ಹೇಳುತ್ತಾರೆ. ಆಗ ನಿನ್ನಿಷ್ಟದಂತೆ ಆಗಲಿ ಎಂದು ರಾಮದಾಸರು ಹೇಳುತ್ತಾರೆ ಮತ್ತು ಶಿವಾಜಿಯನ್ನು ಅವರ ಜೊತೆಗೆ ಕರೆದುಕೊಂಡು ಹೋಗಿ ಮನೆ ಮನೆಗೆ ಭಿಕ್ಷೆಯನ್ನು ಬೇಡಲು ಹೇಳುತ್ತಾರೆ. ಇದಕ್ಕೆ ಶಿವಾಜಿಯು ಏನು ಯೋಚಿಸದೆ ಗುರುಗಳ ಆಜ್ಞೆಯನ್ನು ಪಾಲಿಸುತ್ತಾನೆ. ನಂತರ ಸಂಜೆಗೆ ಒಟ್ಟಾದ ಎಲ್ಲ ಭಿಕ್ಷೆಯನ್ನು ತೆಗೆದುಕೊಂಡು ಗುರುಗಳ ಬಳಿ ಹೋಗುತ್ತಾನೆ. ನಂತರ ಇಬ್ಬರು ಭಿಕ್ಷೆಯ ಜೊತೆ ಕಾಡಿಗೆ ಹೋಗುತ್ತಾರೆ. ಭಿಕ್ಷೆಯಲ್ಲಿ ಶೇಖರಣೆಯಾದ ಗೋಧಿ ಹಿಟ್ಟಿನಿಂದ ರಾಮದಾಸರು 2 ರೊಟ್ಟಿಯನ್ನು ಮಾಡುತ್ತಾರೆ, ಒಂದು ಶಿವಾಜಿಗೆ ಮತ್ತು ಒಂದು ಅವರು ತಿನ್ನುತ್ತಾರೆ. ಊಟದ ನಂತರ ರಾಮದಾಸರು ಶಿವಾಜಿಗೆ, ನಿನ್ನ ಈಗಿನ ಜೀವನ ಹೇಗಿದೆ ಎಂದು ಕೇಳುತ್ತಾರೆ. ಇದಕ್ಕೆ ಶಿವಾಜಿ ನಗುತ್ತಾ, ನಾನು ಇದರಿಂದ ಸಂಪೂರ್ಣ ತೃಪ್ತನಾಗಿದ್ದೇನೆ. ಆಗ ರಾಮದಾಸರು ಪ್ರಸನ್ನರಾಗಿ ಶಿವಾಜಿಗೆ ತಿಳಿಸುತ್ತಾರೆ, ನೋಡು, ಈ ರಾಜ್ಯಕ್ಕೆ ನಿನ್ನ ಅವಶ್ಯಕತೆ ಇದೆ, ನೀನು ನಿನ್ನ ರಾಜ್ಯವನ್ನು ಪುನಃ ತೆಗೆದುಕೋ ಎನ್ನುತ್ತಾರೆ. ಶಿವಾಜಿಗೆ ದುಃಖವಾಗುತ್ತದೆ. ಮತ್ತೆ ಹೇಳುತ್ತಾನೆ, ಗುರುಗಳೇ, ನನಗೆ ನೀವು ಏನು ಆದೇಶ ಕೊಡುತ್ತೀರೋ ನಾನು ಅದನ್ನು ಮಾಡುತ್ತೇನೆ, ಆದರೆ ನಾನು ಕೊಟ್ಟ ದಾನವನ್ನು ವಾಪಸ್ಸು ಪಡೆಯಲು ಹೇಳಬೇಡಿ, ಇದನ್ನ ಶಾಸ್ತ್ರದಲ್ಲಿ ಪಾಪ ಎಂದು ಕರೆಯಲಾಗಿದೆ. ಆಗ ರಾಮದಾಸರು ಸ್ವಲ್ಪ ಯೋಚನೆ ಮಾಡುತ್ತಾ, ಸರಿ ಶಿವ, ಇವತ್ತಿನಿಂದ ನೀನು ನನ್ನ ರಾಜ್ಯವನ್ನು ಆಳುವೆ,
ಅದಕ್ಕೆ ನಾನು ನಿನಗೆ ನನ್ನ ರಾಜ್ಯದ ಛತ್ರಪತಿ ಎಂದು ಘೋಷಣೆ ಮಾಡುತ್ತೇನೆ ಮತ್ತು ನಿನಗೆ ಆದೇಶ ಕೊಡುತ್ತೇನೆ, ನೀನು ಈ ದೇಶವನ್ನು ದಾಳಿಕೋರರ ಅತ್ಯಾಚಾರದಿಂದ ಮತ್ತು ಅಧರ್ಮೀಯರಿಂದ ರಕ್ಷಣೆ ಮಾಡಬೇಕೆಂದು. ಅಂದಿನಿಂದ ಶಿವಾಜಿಯು ಕೇಸರಿ ಬಣ್ಣದ ಧ್ವಜವನ್ನು ತನ್ನ ಸಾಮ್ರಾಜ್ಯದ ಧ್ವಜವಾಗಿ ತೆಗೆದುಕೊಂಡು ಇಡೀ ಭಾರತದಲ್ಲಿ ತನ್ನ ಸಾಮ್ರಾಜ್ಯ ವಿಸ್ತರಿಸುವಂತೆ ಮಾಡಿದನು. ಶಿವಾಜಿಯು ಮೊಘಲರ ಹಾಗೂ ದಾಳಿಕೋರರಿಂದ ಭಾರತವನ್ನು ರಕ್ಷಿಸುತ್ತಾನೆ. ಶಿವಾಜಿಗೆ ಗುರುವಿನ ಮೇಲೆ ಅಪಾರ ಭಕ್ತಿ ಇತ್ತು. ಅವನು ರಾಜನಾಗಿದ್ದು ಕೂಡ ಗುರುವಿನ ಆಜ್ಞೆಯ ಸಲುವಾಗಿ ಶಿವಾಜಿಯು ಯಾವತ್ತೂ ಯುದ್ಧದ ಗೆಲುವಿನ ಸಂಭ್ರಮವನ್ನು ಆಚರಿಸುತ್ತಿರಲಿಲ್ಲ. ಅವನು ಯುದ್ಧವನ್ನ ಕೇವಲ ಅನಿವಾರ್ಯ ಕಾರಣದಿಂದ ಮಾಡುತ್ತಿದ್ದನು.